ನಮಸ್ತೆ, ರೈತರಿಗೂ ಕೂಡ ನಮಸ್ತೆ. ಏನಂದರೆ ಈಗ ನನಗೆ ಇನ್ನೊಂದು ನಾಲೆಜ್ ಇದೆ ಕೊಡೋದು. ರೈತರಿಗೆ ಗೊತ್ತಾಗಲ್ಲ, ನಾಟಿ ಮಾಡ್ತೀರಾ ಥಾಯ್ ಹೈಬ್ರಿಡು. ನಾಟಿ ಮಾಡಿರೋರಿಗೆ ಹೇಳ್ತಾ ಇರೋದು ಇದು. ಫ್ಲೋರೋಸ್ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ದೊಡ್ಡದಾಗ್ಬಿಟ್ಟಿದೆ. ಇದು ಬಂದುಬಿಟ್ಟು ಇದು ದೇಸಿ ತಳಿ. ಇದು ಅದು ಅಂಟು ಬಿಚ್ಚಕ್ಕೆ ಮುಂಚೆನೇ ನಮ್ಮ ದೇವರಾಜ್ ಅವರು ನೋಡ್ಕೊಂಡಿಲ್ಲ, ಬಿಟ್ಬಿಟ್ಟಿದ್ದಾರೆ. ಹೋದ ಸಲ ವಿಸಿಟ್ಗೂ ಬಂದಿದೆ, ಅಬ್ಸರ್ವೇಷನ್ ಮಾಡಿಲ್ಲ, ಈಗ ಮಾಡಿದ್ದೀನಿ. ನೋಡಿ, ಇದು ಬಂದುಬಿಟ್ಟು ಥಾಯ್ ಹೈಬ್ರಿಡ್. ಇದಕ್ಕೇನಂದರೆ ಶೈನಿಂಗ್ ಇರ್ತದೆ, ಇದು ವೆಲ್ವೆಟ್ ಥರ ಇರ್ತದೆ, ವೆಲ್ವೆಟ್ ಥರ ಒಂಥರ ಇದು ಇರ್ತದೆ. ಇದು ಬಂದುಬಿಟ್ಟು ದೇಸಿ ತಳಿ. ಇದನ್ನು ಅವ್ರ ಕೈಯಲ್ಲೇ ಇವತ್ತು ನಾನು ದೇವರಾಜ್ ಕೈಯಲ್ಲಿ ನಾನು ಕಿತ್ತಾ ಇದ್ದೀನಿ. ಇದು ಯಾಕಂದರೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದರೆ, ರೈತರಿಗೆ ಏನಾದ್ರು ಗ್ರೋ ಆಗಿದ್ದರೆ ಇದು ಒಂದು ನಿಮಗೆ ನಾಲೆಜ್ ಥರ ಇರ್ತದೆ. ನಮಸ್ತೆ ದೇವರಾಜ್ ಅವರೇ. ಏನು ಹೆಸರು ನಿಮ್ಮದು ಪೂರ್ತಿ? ದೇವರಾಜ್. ಈ ಕಡೆ ತಿರ್ಕೊಳ್ಳಿ. ಹಾಂ, ಯಾವ್ರು ನಿಮ್ಮದು? ಕುರುಗಲ್. ಎಷ್ಟು ದಿವಸ ಆಯ್ತು ನಾಟಿ ಮಾಡಿಸಿ? ಸರ್, ಒಂದು 7 ತಿಂಗಳಾಗಿದೆ. 7 ತಿಂಗಳಾಗಿದೆ. ಈ ರೀತಿ ಹಂಗೆ ನೋಡ್ಕೊಂಡಿಲ್ಲ ನೀವು? ಇಲ್ಲ ಸರ್, ನಾನು ಇದು ಹಲಸಿನ ಗಿಡ ಅನ್ಕೊಂಬಿಟ್ಟಿದ್ದೆ, ಗೊತ್ತಾಯ್ತು ಇದು ಸ್ವಲ್ಪ. ನಾನು ಪ್ರತಿ ಕಡೆ ಹೋದಾಗ ನಾನು ಅದು ವಿಡಿಯೋ ಮಾಡಿಬಿಟ್ಟೆ ನಿಮಗೆ, ಯಾಕಂದ್ರೆ ತೆಗಿಬೇಕು ಅದು ಸ್ವಲ್ಪ ಒಳ್ಳೆ ಚೆನ್ನಾಗಿ. ಇವರು ಪ್ರಗತಿಪರ ರೈತರೇ, ತುಂಬ ಕುರುಗಲ್ ಇವ್ರದ್ದು. ಇವ್ರಿಗೆ ಮತ್ತೆ ಈಗ ಇರೋ ಫಾರ್ಮರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಈ ಬೆಳೆ ಬಗ್ಗೆ? ಸರ್, ಒಳ್ಳೆ ಬೆಳೆ. ಸರಿ, ಯಾಕಂದ್ರೆ ಚೆನ್ನಾಗಿದೆ ನಮ್ಮ ಕಂಪನಿ. ಸರ್, ನಮ್ಮ ಸರ್ವಿಸ್ ಹೆಂಗಿದೆ? ಸರ್ವಿಸ್ ಚೆನ್ನಾಗಿದೆ. ಮಂತ್ಲಿ ಬರ್ತಾ ಇದ್ದೀರಾ, ವಿಸಿಟ್ ಮಾಡ್ತೀರಾ, ಪ್ರಾಬ್ಲಮ್ ಏನಿದ್ರು ಹೇಳ್ತೀರಾ. ಹೌದು, ಈ ತರ ಮಾಡ್ರಿ ಅಂತ ಹೇಳ್ತಾ ಇದ್ದೀರಾ, ಅದೊಂದು ಖುಷಿ ಸರ್. ಅದೇ ಅದನ್ನ ನೋಡಿ, ಈಗ ಗೊತ್ತಾಗೋದಿಲ್ಲ ಕೆಲವು ರೈತರಿಗೆ, ಇದನ್ನ ಒಂದು ಲೆಸನ್ ಇದು. ಯಾಕಂದ್ರೆ ನಾಟಿ ಮಾಡ್ಕೊಂಡಿರೋರು ಮತ್ತೆ ನಾಟಿ ಮಾಡೋರ್ಗು ಅದು ಅಷ್ಟು ದೂರ ಬಿಡಲ್ಲ, ನಾನು ದೊಡ್ಡದಾಗೋಗಿದೆ. ಅದಕ್ಕೆ ಏನು ಮಾಡಿದ್ದೀನಿ, ಈಗ ಅದಕ್ಕೆ ಕಟ್ ಮಾಡಿಸ್ಬಿಟ್ರೆ ನಮಗೆ ಮೇನ್ ಅಲ್ಲಿದೆ. ಇದು ಒರಿಜಿನಲ್, ಇದು ಥಾಯ್ ಹೈಬ್ರಿಡ್. ಇದು ಬಂದುಬಿಟ್ಟು ಮೇಡ್ ಇನ್ ಇಂಡಿಯಾ, ಇದು ಮೇಡ್ ಇನ್ ಥೈಲ್ಯಾಂಡ್ ಅಷ್ಟೇ. ಥೈಲ್ಯಾಂಡಿಂದನೇ ನಮಗೆ ಅದು ಬೆಳೆ ಇರೋದು. ಇದು ನಾಟಿ ನಾವು, ಯಾಕಂದರೆ ಮೊದಲು ನಾಟಿಗೆ ಕ್ರಾಸ್ ಮಾಡೋದಲ್ಲ, ಅದರಲ್ಲಿ ಜಾಸ್ತಿ ಬರ್ತದೆ.